ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಗಾಗಿ ಎಸ್ಎಸ್ಸಿಯಿಂದ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಭಾರತದಾದ್ಯಂತ ಒಟ್ಟಾರೆಯಾಗಿ 14,582 ಹುದ್ದೆಗಳು ಖಾಲಿ ಇರುವಂಥದ್ದು. ವಿವಿಧ ರೀತಿಯ ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ಈ ಹುದ್ದೆಗಳಿಗೆ ಎಸ್ಎಸ್ಸಿ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ ಪ್ರಾರಂಭ ದಿನಾಂಕ ಜೂನ್ 9, 2025. ಅರ್ಜಿ ಸಲ್ಲಿಸ್ಲಕ್ ಕೊನೆಯ ದಿನಾಂಕ ಜುಲೈ 4, 2025. ಇನ್ನು ಅರ್ಜಿಯೊಳಗೆ ಏನಾದರೂ ತಪ್ಪಾಗಿತ್ತು, ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಜುಲೈ 9ರಿಂದ ಜುಲೈ 11 ತನಕ ಅಂದ್ರೆ 2 ದಿನಗಳ ಕಾಲಾವಕಾಶ ನೀಡಿರುವಂಥದ್ದು. ಈ ಜುಲೈ 9ರಿಂದ ಜುಲೈ 11 ಒಳಗಾಗಿ ನಿಮ್ದು ಅಪ್ಲಿಕೇಶನ್ ಅಲ್ಲಿ ಆಗಿರುವಂತ ತಪ್ಪನ್ನ ತಿದ್ದುಪಡಿ ಮಾಡಬಹುದು ಸ್ನೇಹಿತರೆ. ಅಂದ್ರೆ ನಿಮ್ದು ಅಪ್ಲಿಕೇಶನ್ ಕರೆಕ್ಷನ್ ಮಾಡಿ ರೀಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್, ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ನಡೆಸಲಾಗ್ತದ. ಒಟ್ಟು 2 ಎಕ್ಸಾಮಿನೇಷನ್ ಬರ್ತಾವ, ಟೈರ್ 1 ಮತ್ತು ಟೈರ್ 2 ಅಂತ 2 ಸೆಕ್ಷನ್ಗಳಲ್ಲಿ ಎಕ್ಸಾಮಿನೇಷನ್ ನಡೆಸಲಾಗ್ತದ. ಆಗಸ್ಟ್ 13ರಿಂದ ಆಗಸ್ಟ್ 30 ತನಕ ಟೈರ್ 1 ಎಕ್ಸಾಮಿನೇಷನ್ ನಡೆಸಬಹುದು ಅಂತ ಟೆಂಟೇಟಿವ್ ಡೇಟ್ ಅನ್ನ ಕೊಟ್ಟಿರುವಂತದ್ದು. ಅದೇ ರೀತಿ ಡಿಸೆಂಬರ್ 2025ರಲ್ಲಿ ಟೈರ್ 2 ಎಕ್ಸಾಮಿನೇಷನ್ ನಡೆಸಬಹುದು ಅಂತ ಒಂದು ಟೆಂಟೇಟಿವ್ ಡೇಟ್ ಅನ್ನ ಕೊಟ್ಟಿರುವಂತದ್ದು. ನೆಕ್ಸ್ಟ್, ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಯಾವ ಹುದ್ದೆಗಳು ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಂತ ಹುದ್ದೆಗಳು ಖಾಲಿ ಅದಾವ ನೋಡ್ರಿ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ನೋಡ್ರಿ, ವಿವಿಧ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ದು. ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸ್ ಆಫೀಸ್, ಇಂಟೆಲಿಜೆನ್ಸ್ ಬ್ಯೂರೋ, ಮಿನಿಸ್ಟ್ರಿ ಆಫ್ ರೈಲ್ವೆ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಈ ರೀತಿ ವಿವಿಧ ಇಲಾಖೆಗಳಲ್ಲಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಹುದ್ದೆಗಳು ಖಾಲಿ ಇರುವಂಥದ್ದು. ಇವೆಲ್ಲವೂ ಗ್ರೂಪ್ ಬಿ ಹುದ್ದೆಗಳ ಸ್ನೇಹಿತರೆ. ವಯೋಮಿತಿ ನೋಡ್ರಿ, ಕೆಲವೊಂದು ಹುದ್ದೆಗಳಿಗೆ 18ರಿಂದ 30 ವರ್ಷ ವಯೋಮಿತಿ ಆಗಿರ್ತದೆ. ಕೆಲವೊಂದು ಹುದ್ದೆಗಳಿಗೆ 20ರಿಂದ 30 ವರ್ಷ ವಯೋಮಿತಿಯಾಗಿರ್ತದೆ. ಅಂದ್ರೆ ಕನಿಷ್ಠ 20 ವರ್ಷ, ಗರಿಷ್ಠ 30 ವರ್ಷ. ನೆಕ್ಸ್ಟ್, ಸೀರಿಯಲ್ ನಂಬರ್ 8ರಿಂದ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್, ಇದು ಗ್ರೂಪ್ ಸಿ ಹುದ್ದೆ. 18ರಿಂದ 30 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, ಇನ್ಸ್ಪೆಕ್ಟರ್ ಸೆಂಟ್ರಲ್ ಎಕ್ಸೈಸ್ ಆಫೀಸ್ ಒಳಗ, ಆಮೇಲೆ ಇನ್ಸ್ಪೆಕ್ಟರ್ ಪ್ರಿವೆಂಟಿವ್ ಆಫೀಸ್ ಒಳಗ, ಆಮೇಲೆ ಇನ್ಸ್ಪೆಕ್ಟರ್ ಎಕ್ಸಾಮಿನರ್, ಇವು ಗ್ರೂಪ್ ಬಿ ಹುದ್ದೆಗಳ. CBIC ಆಫೀಸ್ ಒಳಗೆ ಹುದ್ದೆ ಖಾಲಿ ಇರುವಂಥದ್ದು. 18ರಿಂದ 30 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಈ ರೀತಿ ಇಲ್ಲಿ ವಿವಿಧ ರೀತಿಯ ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ಆಮೇಲೆ ಇಲ್ಲಿ ವಯೋಮಿತಿ ಕೊಟ್ಟರು, ಕನಿಷ್ಠ ಎಷ್ಟು ವರ್ಷ ವಯಸ್ಸಿನವರು ಅರ್ಜಿ ಸಲ್ಲಿಸಬಹುದು, ಗರಿಷ್ಠ ಎಷ್ಟು ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು ಅಂತ ಇಲ್ಲಿ ವಯೋಮಿತಿ ಕೂಡ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ. ಆಮೇಲೆ ಇಲ್ಲಿ ಪೇ ಲೆವೆಲ್ ಕೂಡ ಕೊಟ್ಟಿರುವಂಥದ್ದು ಸ್ನೇಹಿತರೆ. 35,400 ರೂಪಾಯಿ ಪ್ರತಿ ತಿಂಗಳಿಗೆ ಬೇಸಿಕ್ ಪೇಮೆಂಟ್ ಆಗಿರ್ತದೆ ಸ್ನೇಹಿತರೆ. ಇಲ್ಲಿ ಹುದ್ದೆಗಳ ಕೊಟ್ಟಾರ, ಆಮೇಲೆ ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಹುದ್ದೆಗಳು ಖಾಲಿ ಅದಾವ ಅಂತ ಕೊಟ್ಟಾರ, ಆಮೇಲೆ ಯಾವ ಗ್ರೂಪ್ ಬಿನೋ ಗ್ರೂಪ್ ಸಿ ಹುದ್ದೆಗಳು ಯಾವ ಗ್ರೂಪ್ ಅಂತ ಯಾವ ಗ್ರೂಪಿನ ಹುದ್ದೆಗಳಂತ ಇಲ್ಲಿ ಕೊಟ್ಟಾರ, ಆಮೇಲೆ ವಯೋಮಿತಿ ಕೊಟ್ಟರು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಬೇಕು ಸ್ನೇಹಿತರೆ. ಎಲ್ಲ ಹುದ್ದೆಗಳ ಒಮ್ಮೆ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ. ಇವು ಪೇ ಲೆವೆಲ್ 5ರ ಹುದ್ದೆಗಳ 29,200 ರೂಪಾಯಿ ಪ್ರತಿ ತಿಂಗಳಿಗೆ ಬೇಸಿಕ್ ಪೇಮೆಂಟ್ ಇರುವಂಥದ್ದು. ಆಮೇಲೆ ಇವೆಲ್ಲ ಗ್ರೂಪ್ ಸಿ ಹುದ್ದೆಗಳ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಪೇ ಲೆವೆಲ್ 4. ಪೇ ಲೆವೆಲ್ 4ರಲ್ಲಿ 25,500 ರೂಪಾಯಿ ಪ್ರತಿ ತಿಂಗಳಿಗೆ ಬೇಸಿಕ್ ಪೇಮೆಂಟ್ ಇರುವಂಥದ್ದು. ಈ ಪೇ ಲೆವೆಲ್ 5ರ ಹುದ್ದೆಗಳು ಇವೆಲ್ಲವೂ ಕೂಡ ಗ್ರೂಪ್ ಸಿ ಹುದ್ದೆಗಳ ಸ್ನೇಹಿತರೆ. ಓಕೆ ರೀ. ಇವಿಷ್ಟು ಹುದ್ದೆಗಳು ಖಾಲಿ ಇರುವಂಥದ್ದು. ವಿವಿಧ ಇಲಾಖೆಗಳಲ್ಲಿ ಹುದ್ದೆಗಳ ಖಾಲಿ ಇರುವಂಥದ್ದು. ಈಗಾಗಲೇ ಹುದ್ದೆಗಳ ಬಗ್ಗೆ, ಆಮೇಲೆ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಅದಾವ, ಆಮೇಲೆ ಗ್ರೂಪ್ ಬಿನೋ ಗ್ರೂಪ್ ಸಿ ಹುದ್ದೆಗಳು, ಅದೇ ರೀತಿ ವಯೋಮಿತಿಯು ಕೂಡ ನೀವು ವಿಡಿಯೋ ಪಾಸ್ ಮಾಡಿ ನೋಡಿರುವಂಥದ್ದು ಸ್ನೇಹಿತರೆ. ಭಾರತದಾದ್ಯಂತ ಒಟ್ಟಾರೆಯಾಗಿ 14,582 ಹುದ್ದೆಗಳು ಖಾಲಿ ಇರುವಂಥದ್ದು. ಗರಿಷ್ಠ ವಯೋಮಿತಿ ಏನಿತ್ತಲ್ಲ ಸ್ನೇಹಿತರೆ, ಆ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ, SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿಗಳಿಗೆ ಅದರಲ್ಲಿ
ಅನ್ರಿಸರ್ವ್ಡ್ ಅಂದ್ರೆ ಸಾಮಾನ್ಯ ವರ್ಗದ ಅಂಗವಿಕಲ ಅಭ್ಯರ್ಥಿ ಇದ್ನು ಅಂದ್ರೆ 10 ವರ್ಷ, OBC ಕ್ಯಾಟಗರಿಗೆ ಸೇರಿದ ಅಂಗವಿಕಲ ಅಭ್ಯರ್ಥಿಗಳಿಗೆ 13 ವರ್ಷ, SC ಮತ್ತು ST ಕ್ಯಾಟಗರಿಗೆ ಸೇರಿದ ಅಂಗವಿಕಲ ಅಭ್ಯರ್ಥಿಗಳಿಗೆ 15 ವರ್ಷ. ನೆಕ್ಸ್ಟ್ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರು ಅಂದ್ರೆ ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತಾರೋ ಅದ್ರ ಮೇಲೆ 3 ವರ್ಷ. ನೆಕ್ಸ್ಟ್ ವಿಧವೆ ಮಹಿಳೆಯರಿದ್ರು ಅಥವಾ ಡಿವೋರ್ಸ್ ಆಗಿರುವಂತ ಮಹಿಳೆಯರಿದ್ರು ಅಂತಂದ್ರೆ ಅವರು ಅಪ್ ಟು 40 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಅಥವಾ ವಯೋಮಿತಿ ಸಡಿಲಿಕೆ ನೀಡಲಾಗ್ತದೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ವಿದ್ಯಾರ್ಥಿ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಸ್ ಅಂತ ಒಂದು ಹುದ್ದೆ ಅದ ಸ್ನೇಹಿತರೆ. ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಸ್ ಅಂತ ಒಂದು ಹುದ್ದೆ ಅದ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಮುಗಿಸಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಯಾವುದಾದ್ರೂ ಡಿಗ್ರಿ ಪಾಸ್ ಆಗಿರ್ಬೇಕು, ಯಾವುದಾದ್ರೂ ಒಂದು ಡಿಗ್ರಿ ಮುಗಿಸಿರ್ಬೇಕು. ಆದರೆ PUC ಒಳಗ 12th ಸ್ಟ್ಯಾಂಡರ್ಡ್ ಲೆವೆಲ್ ಒಳಗ ಅಂತಂದ್ರೆ PUC ಒಳಗ ಮ್ಯಾಥಮೆಟಿಕ್ಸ್ ಒಂದು ಸಬ್ಜೆಕ್ಟ್ ಆಗಿ ಓದಿ ಆ ಮ್ಯಾಥಮೆಟಿಕ್ಸ್ ನಲ್ಲಿ 60% ಅಂಕಗಳನ್ನು ತಗೊಂಡಿರ್ಬೇಕು ಅಂದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಂದ್ರೆ ಇಲ್ಲಿ PUC ಸೈನ್ಸ್ ಓದಿರ್ಬೇಕಾಗ್ತದೆ ಸ್ನೇಹಿತರೆ. PUC ಸೈನ್ಸ್ ಓದಿರ್ಬೇಕಾಗ್ತದ. ಈ PUC ಸೈನ್ಸ್ ದೊಳಗ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಓದಿರ್ತೀರಿ. ಆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಒಳಗ ಮಿನಿಮಮ್ 60 ಅಂಕಗಳು ಗಳಿಸಿದ್ರಿ ಅಂತಂದ್ರೆ ಅಂತ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ ಇದು ಕ್ವಾಲಿಫಿಕೇಶನ್ ಮುಗಿಸಿರ್ಲಿಲ್ಲ ಅಂತ ತಿಳ್ಕೊಳ್ರಿ. ಸ್ಟ್ಯಾಟಿಸ್ಟಿಕ್ಸ್ ವಿಷಯದೊಂದಿಗೆ ಯಾವುದಾದ್ರೂ ಒಂದು ಪದವಿ ಪಾಸ್ ಮಾಡಿದ್ರಿ ಅಂತಂದ್ರೂ ಕೂಡ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಅಂದ್ರೆ ಈಗ ಡಿಗ್ರಿ ಪಾಸ್ ಆಗಿರ್ತೀರಿ, ಆ ಡಿಗ್ರಿ ಒಳಗ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಓದಿರ್ಬೇಕು ನೀವು ಅಂದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಹುದ್ದೆಗಳಂತ ಇನ್ನೂ ಒಂದು ರೀತಿಯ ಹುದ್ದೆ ಸ್ನೇಹಿತರೆ ಇವು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಡಿಗ್ರಿ ಪಾಸ್ ಆಗಿರ್ಬೇಕು. ಆದರೆ ಈ ಡಿಗ್ರಿದೊಳಗ ಸ್ಟ್ಯಾಟಿಸ್ಟಿಕ್ಸ್ ಒಂದು ಸಬ್ಜೆಕ್ಟ್ ಆಗಿ ಓದಿರ್ಬೇಕು. ಸ್ಟ್ಯಾಟಿಸ್ಟಿಕ್ಸ್ ಒಂದು ಸಬ್ಜೆಕ್ಟ್ ಆಗಿ ಓದಿರ್ಬೇಕು. ಡಿಗ್ರಿ ಲೆವೆಲ್ದೊಳಗ ಈ ಸ್ಟ್ಯಾಟಿಸ್ಟಿಕ್ಸ್ ಏನಾದಲ್ರಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಹೇಳಿ 3 ಪಾರ್ಟ್ಗಳಲ್ಲಿ ಈ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅನ್ನ ಓದಿರ್ಬೇಕು. ಅಥವಾ ಡಿಗ್ರಿ ಒಳಗ ಎಲ್ಲಾ ಸೆಮೆಸ್ಟರ್ದೊಳಗ ಈ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ನೀವು ಓದಿರ್ಬೇಕು. 2ರೊಳಗೆ ಒಂದು ನೀವು ಕಂಡೀಷನ್ ಫುಲ್ಫಿಲ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥ ಎಲ್ಲಾ ಹುದ್ದೆಗಳಿಗೆ ಯಾವುದಾದ್ರೂ ಡಿಗ್ರಿ ಪಾಸ್ ಆದ್ರೆ ಸಾಕು ಸ್ನೇಹಿತರೆ, ನೀವು ಅರ್ಜಿ ಸಲ್ಲಿಸಬಹುದು. ಯಾವುದಾದ್ರೂ ಡಿಗ್ರಿ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಆಮೇಲೆ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಈ 2 ಹುದ್ದೆಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಡಿಗ್ರಿನ ಮುಗಿಸಿಲ್ಲ, ನೀವು ಫೈನಲ್ ಇಯರ್ ಓದುತ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ. ಫೈನಲ್ ಇಯರ್ ಓದುತ್ತಾ ಇದ್ದವರು ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ಆದ್ರೆ ಒಂದು ಕಂಡೀಷನ್ ಏನು ಅಂತಂದ್ರೆ ಆಗಸ್ಟ್ 1, 2025 ಒಳಗಾಗಿ ನಿಮ್ದು ರಿಸಲ್ಟ್ ಅನೌನ್ಸ್ ಆಗಿರ್ಬೇಕು. ಅಂದ್ರೆ ನಿಮ್ದು ಡಿಗ್ರಿ ಫೈನಲ್ ಇಯರ್ ರಿಸಲ್ಟ್ ಅನೌನ್ಸ್ ಆಗಿ ನೀವು ಪಾಸ್ ಆಗಿರ್ಬೇಕು. ಓಕೆ ರೀ, ಈ ಒಂದು ಕಂಡೀಷನ್ ನ ಆಧಾರದ ಮೇಲೆ ಫೈನಲ್ ಇಯರ್ ಡಿಗ್ರಿ ಫೈನಲ್ ಇಯರ್ ಓದುತ್ತಾ ಇರುವಂತ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ, SC ST ಅಂಗವಿಕಲ ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರಂಗಿಲ್ಲ. ಈ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ಆಗ್ಲೇ ಹೇಳ್ದಂಗ ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ ಅಂತ ಹೇಳಿದ್ದೆ ಸ್ನೇಹಿತರೆ. ಆ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ಸ್ಥಳಗಳಲ್ಲಿ ನಡೆಸಲಾಗ್ತದ ಅಂತ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ನೋಡೋದಾದ್ರೆ ಕರ್ನಾಟಕ ರಾಜ್ಯದೊಳಗ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ ಅಥವಾ ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇವಿಷ್ಟು ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುವಂತದ್ದು. ಮಿನಿಮಮ್ 3 ಎಕ್ಸಾಮಿನೇಷನ್ಸ್ ಸೆಂಟರ್ಸ್ ಅನ್ನ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕ್ರಿ. 3 ಪ್ರಿಫರೆನ್ಸ್ ಕೊಡ್ಬೇಕು. ಆ 3 ಎಕ್ಸಾಮಿನೇಷನ್ ಸೆಂಟರ್ಸ್ ಒಳಗೆ ಯಾವ್ದಾದ್ರು ಒಂದು ಎಕ್ಸಾಮಿನೇಷನ್ ಸೆಂಟರ್ಸ್ ನಿಮಗೆ ಕೊಡ್ತಾರೆ. ಓಕೆ ರೀ, ಒಮ್ಮೆ ಎಕ್ಸಾಮಿನೇಷನ್ ಸೆಂಟರ್ಸ್ ಪ್ರಿಫರೆನ್ಸ್ ಕೊಟ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಎಕ್ಸಾಮಿನೇಷನ್ ಸೆಂಟರ್ಸ್ ಚೇಂಜ್ ಮಾಡಿಕೊಳ್ಳಲಕ್ಕೆ ಅವಕಾಶ ಇರಂಗಿಲ್ಲ ಸ್ನೇಹಿತರೆ. ಹಾಗಾಗಿ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿಯೇ ನಿಮಗೆ ಯಾವ ಸ್ಥಳದಲ್ಲಿರುವಂತ ಎಕ್ಸಾಮಿನೇಷನ್ ಸೆಂಟರ್
ಸಮೀಪ ಆಗ್ತದೆ ಅದನ್ನ ನೋಡ್ಕೊಂಡು 3 ಎಕ್ಸಾಮಿನೇಷನ್ ಸೆಂಟರ್ ಪ್ರಿಫರೆನ್ಸ್ ಅನ್ನ ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ನೇಮಕಾತಿ ವಿಧಾನದ ಬಗ್ಗೆ ನೋಡೋದಾದ್ರೆ ಆಗ್ಲೇ ಹೇಳ್ದಂಗ ಟೈರ್ 1 ಟೈರ್ 2 ಅಂತ 2 ಎಕ್ಸಾಮಿನೇಷನ್ ಇರುವಂತದ್ದು. ಮೊದಲನೇದಾಗಿ ಟೈರ್ 1 ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ 200 ಮಾರ್ಕ್ಸ್ ಇಂದ ಎಕ್ಸಾಮಿನೇಷನ್ ಇರುವಂತದ್ದು ಸ್ನೇಹಿತರೆ. 200 ಮಾರ್ಕ್ಸ್ ಇಂದ ಎಕ್ಸಾಮಿನೇಷನ್ ಇರುವಂತದ್ದು, 1 ತಾಸು ಸಮಯಾವಕಾಶ ಇರುವಂತದ್ದು. 4 ವಿಷಯಗಳಿಗೆ ಸಂಬಂಧಿಸಿದಂಗ ಪ್ರಶ್ನೆಗಳನ್ನ ಈ ಎಕ್ಸಾಮ್ದೊಳಗೆ ಕೇಳ್ತಾರ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ವಿಷಯಕ್ಕೆ ಸಂಬಂಧಿಸಿದಂಗ 25 ಪ್ರಶ್ನೆಗಳು ಕೇಳ್ತಾರೆ. ನೆಕ್ಸ್ಟ್ ಅದೇ ರೀತಿ ಜನರಲ್ ಅವೇರ್ನೆಸ್, ಕ್ವಾಂಟಿಟಿವ್ ಅಪ್ಟಿಟ್ಯೂಡ್, ಇಂಗ್ಲಿಷ್ ಕಂಪ್ರೆನ್ಷನ್ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂಗ ಪ್ರತಿ ವಿಷಯಕ್ಕೆ 25 ಕ್ವಶನ್ಸ್ಗಳು ಬರ್ತಾವ. ಅಂದ್ರೆ ಪ್ರತಿ ಪ್ರಶ್ನೆಗೆ 2 ಅಂಕ ಅಂದ್ರೆ 50 ಅಂಕಗಳು ಈ ವಿಷಯದ ಮೇಲೆ ಬರ್ತಾವ. ಹಿಂಗೆ ಒಟ್ಟು 200 ಮಾರ್ಕ್ಸ್ ಇಂದ ಎಕ್ಸಾಮ್, 1 ತಾಸು ಸಮಯಾವಕಾಶ. ಈ ಎಕ್ಸಾಮ್ದೊಳಗೆ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರ್ತಾವ್ರಿ. ಅಂದ್ರೆ ಪ್ರತಿ ಪ್ರಶ್ನೆಗೆ ABCD ಅಂತ 4 ಆಪ್ಷನ್ಸ್ಗಳು ಕೊಟ್ಟಿರ್ತಾರ. ಆ 4 ಆಪ್ಷನ್ಸ್ಗಳಲ್ಲಿಯೇ ಒಂದು ಸರಿಯಾದ ಉತ್ತರ ಇರ್ತದ. ಆ ಸರಿಯಾದ ಉತ್ತರ ಟಿಕ್ ಮಾಡ್ಬೇಕು ನೀವು. ಸರಿಯಾದ ಉತ್ತರ ಟಿಕ್ ಮಾಡಿರಿ ಅಂದ್ರೆ ಪ್ರತಿ ಸರಿಯುತ್ತರಕ್ಕೆ 2 ಅಂಕ ನೀಡ್ತಾರೆ ನಿಮಗೆ. ಪ್ರತಿ ಸರಿಯುತ್ತರಕ್ಕೆ 2 ಅಂಕಗಳು ನೀಡ್ತಾರೆ. ಇನ್ ಕೇಸ್ ಸರಿಯುತ್ತರ ನೀಡುವಲ್ಲಿ ತಪ್ಪು ಉತ್ತರ ನೀಡಿದ್ರಿ ಅಂತ ತಿಳ್ಕೊಳ್ರಿ, ಪ್ರತಿ ತಪ್ಪು ಉತ್ತರಕ್ಕೆ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ. 0.50 ಅಂಕ ಅಂತಂದ್ರೆ ಅರ್ಧ ಮಾರ್ಕ್ಸ್. ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಹಾಫ್ ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಇನ್ ಕೇಸ್ ನೀವು 2 ತಪ್ಪು ಉತ್ತರ ಟಿಕ್ ಮಾಡಿರಿ ಅಂತಂದ್ರೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1 ಅಂಕ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುವಂತದ್ದು. ಆಮೇಲೆ ಕ್ವಶನ್ ಪೇಪರ್ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಒಳಗೆ ಇರ್ತದ್ರಿ. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಒಳಗೆ ಇರ್ತದ, ಕನ್ನಡದೊಳಗೆ ಎಕ್ಸಾಮ್ ಇರಂಗಿಲ್ಲ. ಈ ಟೈರ್ 1 ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಟೈರ್ 2 ಎಕ್ಸಾಮಿನೇಷನ್ಗೆ ಸೆಲೆಕ್ಟ್ ಮಾಡ್ತಾರೆ. ಟೈರ್ 2 ಎಕ್ಸಾಮಿನೇಷನ್ದೊಳಗೆ ನೋಡಿ ಸ್ನೇಹಿತರೆ, ಸೆಷನ್ 1 ಸೆಷನ್ 2 ಅಂತ 2 ಭಾಗಗಳಲ್ಲಿ ಎಕ್ಸಾಮಿನೇಷನ್ ನಡೆಸ್ತಾರ. ಸೆಷನ್ 1ರಲ್ಲಿ ಸೆಕ್ಷನ್ 1 180 ಮಾರ್ಕ್ಸ್ ಇಂದ ಎಕ್ಸಾಮ್ ಸ್ನೇಹಿತರೆ. 2 ವಿಷಯದ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಮ್ಯಾಥಮೆಟಿಕಲ್ ಎಬಿಲಿಟೀಸ್, ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಅಂತ ಇವು 2 ವಿಷಯಕ್ಕೆ ಸಂಬಂಧಿಸಿದಂಗ 30 ಪ್ರಶ್ನೆಗಳು ಕೇಳ್ತಾರ. ಪ್ರತಿ ಪ್ರಶ್ನೆಗೆ 3 ಅಂಕ ಅಂತ ನಿಗದಿಪಡಿಸಲಾಗಿರ್ತದ. ಹಾಗಾಗಿ 60 ಪ್ರಶ್ನೆಗಳಿಗೆ 3 ಅಂಕಗಳು ಅಂದ್ರೆ 180 ಮಾರ್ಕ್ಸ್ ಇಂದ ಕ್ವಶನ್ ಪೇಪರ್ ಇರುವಂತದ್ದು. ನೆಕ್ಸ್ಟ್ ಸೆಕ್ಷನ್ 2. ಈ ಸೆಕ್ಷನ್ 2ರಲ್ಲಿಯೂ ಕೂಡ 2 ವಿಷಯದ ಆಧಾರದ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಂಪ್ರೆನ್ಷನ್ ಸಂಬಂಧಿಸಿದಂಗ 45 ಪ್ರಶ್ನೆಗಳು. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಸಂಬಂಧಿಸಿದಂಗ 25 ಪ್ರಶ್ನೆಗಳು. ಅಂದ್ರೆ ಒಟ್ಟು 70 ಪ್ರಶ್ನೆಗಳು ಈ ಸೆಕ್ಷನ್ 2 ನಲ್ಲಿ ಇರುವಂತದ್ದು. ಪ್ರತಿ ಪ್ರಶ್ನೆಗೆ 3 ಅಂಕ ಅಂತ ನಿಗದಿಪಡಿಸಲಾಗಿರುತ್ತೆ. ಅಂದ್ರೆ 210 ಮಾರ್ಕ್ಸ್ ಇಂದ ಎಕ್ಸಾಮಿನೇಷನ್ ಇರುವಂತದ್ದು. ನೆಕ್ಸ್ಟ್ ಸೆಕ್ಷನ್ 3. ಇಲ್ಲಿ ಕೇವಲ ಒಂದೇ ವಿಷಯದ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಅದು ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಿಸಿದಂಗೆ ಕೇಳ್ತಾರೆ. 20 ಪ್ರಶ್ನೆಗಳಿರ್ತಾವೆ. ಪ್ರತಿ ಪ್ರಶ್ನೆಗೆ 3 ಅಂಕ ಅಂದ್ರೆ 60 ಮಾರ್ಕ್ಸ್. ಈ ರೀತಿ ಸೆಷನ್ 1ರದ ಎಕ್ಸಾಮಿನೇಷನ್ ಬಗ್ಗೆ ಡೀಟೇಲ್ಸ್ ಸ್ನೇಹಿತರೆ, 2 ತಾಸು 15 ನಿಮಿಷ ಸಮಯಾವಕಾಶ ಇರ್ತದೆ. 2 ತಾಸು 15 ನಿಮಿಷ ಸಮಯಾವಕಾಶ ಇರ್ತದ. ಆ 2 ತಾಸು 15 ನಿಮಿಷದೊಳಗ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3ರ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಬೇಕ್ರಿ ನೀವು. ನೆಕ್ಸ್ಟ್ ಸೆಷನ್ 2ರಲ್ಲಿ ಡೇಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಅಂತ ಇರ್ತದ. ಒಂದು ಡೇಟಾ ಎಂಟ್ರಿ ಟಾಸ್ಕ್ ಕೊಡ್ತಾರೆ. ಇದು ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಸ್ನೇಹಿತರೆ. ಅಂದ್ರೆ ನೀವು ಕಂಪ್ಯೂಟರ್ನಲ್ಲಿ ಎಷ್ಟು ಸ್ಪೀಡ್ ನೀವು ಟೈಪ್ ಮಾಡ್ತೀರಿ ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗ ಇದು ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸ್ನೇಹಿತರೆ. 15 ನಿಮಿಷ ಸಮಯಾವಕಾಶ ಇರುವಂತದ್ದು. ನೆಕ್ಸ್ಟ್ ಇನ್ನು ಪೇಪರ್ 2 ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಿಸಿದಂಗ 100 ಪ್ರಶ್ನೆಗಳಿರ್ತಾವ. ಪ್ರತಿ ಪ್ರಶ್ನೆಗೆ 2 ಅಂಕ ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ 200 ಮಾರ್ಕ್ಸ್ ಇಂದ ಎಕ್ಸಾಮಿನೇಷನ್ 2 ತಾಸು ಸಮಯಾವಕಾಶ ಕೊಡ್ತಾರ. ಈ ಪೇಪರ್ 2 ಕೇವಲ JSO ಆಮೇಲೆ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಿರಿ ಅವರಿಗೆ ಮಾತ್ರ ಅಪ್ಲಿಕೇಬಲ್ ಆಗ್ತದೆ. ಉಳಿದಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು ಈ ಎಕ್ಸಾಮ್ ಬರೆಯುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್
ಈ ಪೇಪರ್ 1 ಮತ್ತು ಪೇಪರ್ 2ರಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡ್ತಾರೆ ಸ್ನೇಹಿತರೆ. ಓಕೆ ರೀ. ಟೈರ್ 1 ಮತ್ತು ಟೈರ್ 2ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡ್ತಾರ. ಆ ಡೇಟಾ ಎಂಟ್ರಿ ಏನು ಎಕ್ಸಾಮ್ ಅದಲ್ರಿ, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್, ಅದು ಎಲ್ಲಾ ಹುದ್ದೆಗಳಿಗೆ ಅಪ್ಲಿಕೇಬಲ್ ಆಗಂಗಿಲ್ಲ ಸ್ನೇಹಿತರೆ. ಕೇವಲ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಆಮೇಲೆ ಅಸಿಸ್ಟೆಂಟ್, ಆಮೇಲೆ ಇನ್ಸ್ಪೆಕ್ಟರ್, ಆಮೇಲೆ ಇನ್ಸ್ಪೆಕ್ಟರ್ ಅಂಡ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್, ಈ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಿರ್ತೀರಿ ಆ ಅಭ್ಯರ್ಥಿಗಳು ಮಾತ್ರ ಆ ಡೇಟಾ ಎಂಟ್ರಿ ಎಕ್ಸಾಮ್ ಏನು ಪ್ರಾಕ್ಟಿಕಲ್ ಎಕ್ಸಾಮ್ ಅದಲ್ರಿ, ಆ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ನೀವು ಅಟೆಂಡ್ ಆಗಬೇಕಾಗ್ತದೆ. ಉಳಿದಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು ಈ ಡೇಟಾ ಎಂಟ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗುವಂತ ಅವಶ್ಯಕತೆ ಇಲ್ಲ. ಡೇಟಾ ಎಂಟ್ರಿ ಎಕ್ಸಾಮ್ ಏನದಲ್ಲ ಸ್ನೇಹಿತರೆ, 2000 ಕೀ ಡಿಪ್ರೆಷನ್ಸ್ ಫಾರ್ ಡ್ಯೂರೇಷನ್ ಆಫ್ 15 ಮಿನಿಟ್ಸ್. ಈ ಸ್ಪೀಡ್ನಾಗ ನೀವು ಟೈಪ್ ಮಾಡ್ಬೇಕಂದ್ರೆ 15 ನಿಮಿಷ ಸಮಯದೊಳಗೆ 2000 ಬಾರಿ ಕೀಬೋರ್ಡ್ನಲ್ಲಿ ಬಟನ್ಸ್ಗಳು ಪ್ರೆಸ್ ಆಗಿರ್ಬೇಕು. ಅಂದ್ರೆ ಸಿಕ್ಕಂಗೆ ಪ್ರೆಸ್ ಮಾಡಂಗಿಲ್ಲ ಸ್ನೇಹಿತರೆ, ಅವರು ಮ್ಯಾಟರ್ ಕೊಟ್ಟಿರ್ತಾರ ಅದನ್ನ ಟೈಪ್ ಮಾಡ್ಬೇಕು. ಆ ಒಂದು ಸ್ಪೀಡಿನಲ್ಲಿ ನೀವು ಟೈಪ್ ಮಾಡಿದ್ರಿ ಅಂತಂದ್ರೆ ಈ ಡೇಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ನೀವು ಪಾಸ್ ಆದಂಗ. ಓಕೆ ರೀ. ಇದಿಷ್ಟು ನೇಮಕಾತಿ ಹಂತದ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಕಂಪ್ಲೀಟ್ ಸಿಲೆಬಸ್ ಕೊಟ್ಟಾರಿ. ಟೈರ್ 1 ಎಕ್ಸಾಮಿನೇಷನ್ದೊಳಗೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತ ಒಂದು ವಿಷಯ ಅದ. ಈ ವಿಷಯದೊಳಗೆ ಯಾವ ಯಾವ ಅಧ್ಯಯನದ ಮೇಲೆ ಪ್ರಶ್ನೆಗಳು ಕೇಳ್ತಾರ ಅಂತ ಇಲ್ಲಿ ಇಂಡಿಕೇಟಿವ್ ಅಂದ್ರೆ ಕಂಪ್ಲೀಟ್ ಸಿಲೆಬಸ್ ಕೊಟ್ಟರು ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ, ಅಥವಾ ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡು ಒಮ್ಮೆ ಸಂಪೂರ್ಣವಾಗಿ ಸಿಲೆಬಸ್ ಅನ್ನ ನೋಡ್ಕೊಳ್ರಿ ಸ್ನೇಹಿತರೆ. ಓಕೆ ರೀ. ಸಿಲೆಬಸ್ ನೋಡ್ಕೊಂಡು ತದನಂತರ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಕೆಲವೊಂದು ಹುದ್ದೆಗಳಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರ್ತದ ಸ್ನೇಹಿತರೆ. ಯಾವ ಯಾವ ಹುದ್ದೆಗಳಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರ್ತದ ಅಂತಂದ್ರೆ, ಇನ್ಸ್ಪೆಕ್ಟರ್ ಅಂತ ಏನು ಹುದ್ದೆಗಳದಾವಲ್ರಿ ಆ ಎಲ್ಲಾ ಹುದ್ದೆಗಳಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರ್ತದ ಸ್ನೇಹಿತರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಮಾಹಿತಿ ನೋಡೋದಾದ್ರೆ ಹೈಟ್ 157 ಸೆಂಟಿಮೀಟರ್ ಇರಬೇಕು. ಹೈಟ್ 157 ಸೆಂಟಿಮೀಟರ್ ಇರಬೇಕು. ಚೆಸ್ಟ್ 75 ಸೆಂಟಿಮೀಟರ್ ಇರಬೇಕು. ಇದು ಚೆಸ್ಟ್ ಸ್ನೇಹಿತರೆ. ಚೆಸ್ಟ್ 75 ಸೆಂಟಿಮೀಟರ್ ಇರಬೇಕು. ಎದೆ ಇಗ್ಗಿಸಿದಾಗ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗಂಗಿರ್ಬೇಕು. ಓಕೆ ರೀ. ನೆಕ್ಸ್ಟ್ ವೇಟ್ 50 kg ಇರಬೇಕು. ವೇಟ್ 50 kg ಇರಬೇಕು ಸ್ನೇಹಿತರೆ. ಈ ಹೈಟ್ ಮತ್ತು ಚೆಸ್ಟ್ ಪುರುಷ ಅಭ್ಯರ್ಥಿಗಳಿಗೆ ಅಪ್ಲಿಕೇಬಲ್ ಆಗ್ತದ. ಈ ಹೈಟ್ ಮತ್ತು ವೇಟ್ ಮಹಿಳಾ ಅಭ್ಯರ್ಥಿಗಳಿಗೆ ಅಪ್ಲಿಕೇಬಲ್ ಆಗ್ತದ. ಮಹಿಳಾ ಅಭ್ಯರ್ಥಿಗಳಿಗೆ ಈ ಚೆಸ್ಟ್ ಅಪ್ಲಿಕೇಬಲ್ ಆಗಂಗಿಲ್ಲ ಸ್ನೇಹಿತರೆ. ಈ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕಂಪಲ್ಸರಿ ಈ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅನ್ನ ನೀವು ಹೊಂದಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ಪ್ರೊಸೀಜರ್ ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್. ಅನೆಕ್ಷರ್ 3ರಲ್ಲಿ ಅಪ್ಲಿಕೇಶನ್ ಹ್ಯಾಂಗ್ ಹಾಕಬೇಕಂತ ಪ್ರೊಸೀಜರ್ ಕೊಟ್ಟಾರ ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಆಗಲಿ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ಹ್ಯಾಂಗ್ ಹಾಕ್ಬೇಕಂತ ಏನು ಪ್ರೊಸೀಜರ್ ಕೊಟ್ಟರಲ್ರಿ ಅದನ್ನು ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಅದೇ ರೀತಿ ಅರ್ಜಿ ಲಿಂಕ್ನು ಕೂಡ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಸ್ನೇಹಿತರೆ. ಇದಿಷ್ಟು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಗಾಗಿ SSC ಇಂದ ಹೊರಡಿಸಿರುವಂತಹ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.